ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂತಹ 1 BHK ಫ್ಲಾಟ್ ರಾಜ್ಯ ಸರ್ಕಾರ. ಫ್ರೆಂಡ್, ನಿಮಗೆ ಏನು 1 BHK ಫ್ಲಾಟ್ ಬಗ್ಗೆ ನಿಮಗೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದೆ. ಸುಮಾರು 5% ಅಷ್ಟು ಸಹಾಯಧನ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಇದು ಯಾರು ಕೊಡ್ತಾರೆ, ಎಷ್ಟು ವರ್ಷ ಕೊಡ್ತಾರೆ ಅನ್ನೋದೆಲ್ಲ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಇದು ಅರ್ಥ ಆಗಲ್ಲ. ಇನ್ನೂ ನಮ್ಮ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಆದಷ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಶೇರ್ ಮಾಡಿ ಗ್ರೂಪ್ಗಳಲ್ಲಿ, ಯಾಕೆಂದರೆ ವಿಷಯ ಗೊತ್ತಿಲ್ಲದವರು ತಿಳ್ಕೊಳ್ಳಿ ಅಂತ ನಿಮಗೆ ತಿಳಿಸಿದ್ದೀನಿ. ಫ್ರೆಂಡ್, ಇದು ಏನು 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು, ನೀವು ಸಾಕಷ್ಟು ಅಡೆತಡೆಗಳು ನಿಮಗೆ ಬಂದಿದ್ದಾವೆ. ಈಗ ಒಂದು ಎಕ್ಸಾಂಪಲ್, ಒಂದು ಬ್ಯಾಂಕಲ್ಲಿ ನಾವು ಲೋನ್ ಪ್ರೊಸೆಸ್ ಮಾಡಬೇಕು ಅಂದರೆ ಸಿವಿಲ್ ಸ್ಕೋರ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಯಾಲರಿ ಪ್ರಾಬ್ಲಮ್ ಆಗಿರ್ಬೋದು, ನಾನಾ ಕಾರಣಗಳಿಂದ ಬ್ಯಾಂಕ್ ಲೋನು ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಯ್ತಿಲ್ಲ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರದವರು ಈಗ ಒಂದು ಡಿಸೈಡ್ ಬಂದಿದ್ದಾರೆ. ಅದು ಏನಪ್ಪ ಅಂದರೆ, ಫಲಾನುಭವಿಗಳಿಗೆ 5% ಬಡ್ಡಿ, 3ರಿಂದ 5%ವರೆಗೆ ಬಡ್ಡಿ ಹಣ ಸಹಾಯ ಮಾಡಲು ತೀರ್ಮಾನಿಸಲಾಗಿದೆ. ಅದು ಯಾವ ರೀತಿ ಅಂತ ನಿಮಗೆ ಹೇಳೋದಾದರೆ, ಫ್ರೆಂಡು, ಈ ಸುಮಾರು ನಮ್ಮ 1 BHK ಫ್ಲ್ಯಾಟ್ಗಳಲ್ಲಿ ಏನು 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟಲ್ಲಿ ಸುಮಾರು 45,124 ಮನೆಗಳು 1 BHK ಫ್ಲ್ಯಾಟ್ಗಳು ಇದ್ದಾವೆ. ಫ್ರೆಂಡ್, ಇವ್ರು ತಿಳಿಸ್ತಾ ಇರೋ ಪ್ರಕಾರ ಇವ್ರು ಏನು ತಿಳಿಸ್ತಾ ಇದ್ದಾರೆ ಅಂದರೆ, ನೀವು ಕಟ್ಟಿರುವಂಥ ಸಾಲದ ಬಡ್ಡಿಯಲ್ಲಿ, ನೀವು ಕಟ್ತಿರೋ ಬಡ್ಡಿ ಇರ್ತೈತಲ್ಲ, ಏನು ತಿಂಗಳ ಮಾಸಿಕ ಅವ್ರು ಕೊಟ್ಟಿರೋದು, ಮಾಸಿಕ ತಿಂಗಳು ಬಡ್ಡಿಯಲ್ಲಿ ಸುಮಾರು 3%ಇಂದ 5%ವರೆಗೂ ನಿಮಗೆ ಸಹಾಯಧನ, ಬಡ್ಡಿ ಸಹಾಯಧನ ಮಾಡ್ತಾರೆ ಅಂತ ಇಲ್ಲಿ ಸರ್ಕಾರದ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಿಮ್ಗೆ ಸ್ವಲ್ಪ ಇಲ್ಲಿ ಓದಬಿಡ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ, 1 BHK ಫಲಾನುಭವಿಗಳಿಗೆ ಸಾಲದ ಮೇಲೆ ಮಾಸಿಕ 3,000 ರೂವರೆಗಿನ ಬಡ್ಡಿಯಲ್ಲಿ ಸುಮಾರು 3ರಿಂದ 5% ಸಹಾಯಧನ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಸಂಪುಟ ಸಭೆಯಲ್ಲಿ ನಿರ್ಣಯಗೊಂಡಿದ್ದು, 1,00,000 ಬಹುಮಾಡಿ ವಸತಿ ಯೋಜನೆ ಬೆಂಗಳೂರು ನಗರ ಜಾರಿಯಲ್ಲಿದ್ದು, ಈ ಯೋಜನೆಯಡಿಯಲ್ಲಿ ಸಾಲ ಪಡೆದು ಮನೆಗಳ ಖರೀದಿಸುವ ಫಲಾನುಭವಿಗಳಿಗೆ 5% ಬಡ್ಡಿ ಸಹಾಯಧನ ನೀಡಲು ಪ್ರಸ್ತಾಪಿಸಲಾಗಿದೆ. ನಿಮ್ಗೆ ತಿಳಿಸ್ತೀನಿ ಇದ್ರ ಬಗ್ಗೆ. ನೋಡಿ, ಅವರು ಕೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಇದು ತಿಳಿಸ್ತಾ ಇದೆ, ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಅಂತೆ. ಏನು 1,00,000 ವಸತಿ ಯೋಜನೆ ಫಲಾನುಭವಿಗಳಿಗೆ ಏನು ನೀವು ಕಟ್ತಿರೋ ತಿಂಗಳಲ್ಲಿ, ನೀವು ತಿಂಗಳ ಏನು EMI ಕಟ್ತಿದ್ದೀರಲ್ಲ, ಅದರಲ್ಲಿ 3,000 ರೂಪಾಯಿ ಮಾತ್ರ ಈ ಸರ್ಕಾರ ತಿಳಿಸ್ತಾ. ಈಗ ಎಕ್ಸಾಂಪಲ್, ನೀವೊಂದು 7,000 8,000 ರೂಪಾಯಿ EMI ಕಟ್ತಾಯಿದ್ದೀರ. ಈ 8,000 ರೂಪಾಯಲ್ಲಿ 3,000 ರೂಪಾಯಿಗೆ ಸರ್ಕಾರ ನಿಮಗೆ 3ರಿಂದ 5% ಬಡ್ಡಿ ಸಹಾಯಧನ, ಕೇವಲ ಬಡ್ಡಿ 3,000ಕ್ಕೆ ಬಡ್ಡಿ ಸಹಾಯಧನ ಇಲ್ಲಿ ಕೊಡ್ತೀವಿ ಅಂತ ಇಲ್ಲಿ ತೀರ್ಮಾನ ಮಾಡಿದ್ವಿ. ಫ್ರೆಂಡ್, ಇದು ಏನು ನಿಮಗೆ ಇನ್ನೊಂದ್ಸರಿ ತಿಳಿಸ್ತೀನಿ. ನೀವು ಕಟ್ಟೋ ಅಂಥ EMIಯಲ್ಲಿ 3,000 ರೂಪಾಯಿಗೆ ಬಡ್ಡಿ 3ರಿಂದ 5% ಸಹಾಯಧನ ಸರ್ಕಾರ ಕೊಡೋಕ್ಕೆ ತೀರ್ಮಾನ ಮಾಡಿದೆ. ಇಷ್ಟು ಮಾತ್ರ ಇಲ್ಲಿ ಸರ್ಕಾರ ತಿಳಿಸಿದೆ. ಇದು ಒಂಥರ ಎಷ್ಟೇ ಆಗಲಿ 3%ರಿಂದ 5% ಸಿಕ್ಕಿದ್ರೆ ಎಷ್ಟೋ ಒಂದು ಸ್ವಲ್ಪ ಬಡವರಿಗೆ ಅನುಕೂಲ ಆಗುತ್ತೆ. ಇದು ಸರ್ಕಾರ ತೀರ್ಮಾನ ಮಾಡಿರೋದು ಒಳ್ಳೆಯದು ಅಂತ ಹೇಳಿದೆ. ಸುಮಾರು ಇದು 45,124 1 BHK ಫ್ಲಾಟ್ ಪ್ರತಿಯೊಬ್ಬರಿಗೂ ಇಲ್ಲಿ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಅವರೇ ಟೋಟಲ್ ಇಲ್ಲಿ ಹಾಕಿದ್ದಾರೆ. ಹೋದ ಸರಿ 1,00,000 ರೂಪಾಯಿ ಕಮ್ಮಿ ಆಗಿರೋದು, ಇಷ್ಟು ಫಲಾನುಭವಿಗಳಿಗೆ ಕಮ್ಮಿ ಮಾಡಿದ್ದೀವಿ ಅಂತ ತಿಳಿಸಿದ್ರು. ಬಟ್ ಇಲ್ಲಿ ಇವರು ತಿಳಿಸ್ತಿರೋದು 45,124 1 BHK ಫ್ಲಾಟ್ಗಳಿಗೆ ಅಂತ ಇಲ್ಲಿ ಪೂರ್ಣ ಪ್ರಮಾಣ ಅಂತ ಕೊಟ್ಟಿದ್ದಾರೆ. ಈಗ ಸಾಕಷ್ಟು ಈ ತೊಂದರೆಗಳು ಸರ್ಕಾರ ಗಮನಕ್ಕೆ ಬಂದಿರುವಂತೆ. ಏನು ಗಮನಕ್ಕೆ ಬಂದಿದ್ವು ಅಂದರೆ, ಹಣಕಾಸಿನ ಕೊರತೆ, ಸಾಮರ್ಥ್ಯ ಕೊರತೆ, ರಾಷ್ಟ್ರೀಕೃತ ಖಾಸಗಿ ಬ್ಯಾಂಕ್ಗಳು, ಇತರೆ ಹಣಕಾಸು ಸಂಸ್ಥೆ, ಅಧಿಕ ಬಡ್ಡಿ ದರ, ಕಡಿಮೆ ಸಿವಿಲ್ ಸ್ಕೋರ್ ಅಂಕ, ಇವೆಲ್ಲ ಕಾರಣಗಳಿಂದ ಈ ಥರ ತೊಂದರೆ ಆಗಿದೆ. ಅದಕ್ಕಾಗಿ ಫಲಾನುಭವಿಗಳಿಗೆ ಸಹಾಯಕ್ಕಾಗಿ ನಾವು ಈ ಥರ ಅವ್ರ ಮಾಸಿಕ ತಿಂಗಳಲ್ಲಿ ಏನು EMI ಕಟ್ತಾ ಇದ್ದಾರಲ್ಲ, ಆ EMIಯಲ್ಲಿ ಅವ್ರ 3,000ಕ್ಕೆ ನಾವು 3%ಇಂದ 5%ವರೆಗೆ ನಾವು ಸಹಾಯಧನ ಮಾಡ್ತೀವಿ, ಬಡ್ಡಿ ಸಹಾಯಧನ ಅಂತ ಹೇಳಿ ಕೊಟ್ಟಿದ್ದಾರೆ. ಫ್ರೆಂಡ್, ಇಷ್ಟು ಈ ವಿಚಾರದಲ್ಲಿ ನಿಮಗೆ ತಿಳಿಸೋದು
ತಿಳಿಸೋದು ನಾವು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್. ಇದು 1 ಲಕ್ಷ ವಸತಿ ಯೋಜನೆಯಲ್ಲಿ ಸದ್ಯಕ್ಕೆ ಆದಷ್ಟು ನಾವು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮುಗಿಸಿ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ. ಯಾಕೆಂದರೆ ಹಣಕಾಸಿನ ಕೊರತೆ ಇದೆ, ನಂತರ ಇದು ಹಣಕಾಸಿನ ಸಮದೂರಿಸಿ ಇವೆಲ್ಲ ಪೂರ್ಣಗೊಳಿಸಿ ನಾವು ಹಣ ಕೊಡ್ತೀವಿ ಅಂತ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತೆ. ಸದ್ಯಕ್ಕೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸರ್ಕಾರದವರು ಇಷ್ಟು ಸ್ವಲ್ಪ ಆದಷ್ಟು ಸಹಾಯ ಮಾಡ್ತಾಯಿದ್ದಾರೆ, ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಅಂದರೆ ಇದ್ರ ಬಗ್ಗೆ 1 ಲಕ್ಷ ವಸತಿ ಯೋಜನೆಯಲ್ಲಿ ಕುಂಠಿತಗೊಂಡಿರುವಂತಹ ಎಲ್ಲ BHF ಫ್ಲಾಟ್ಗಳು ಆದಷ್ಟು ಕೆಲಸ ಶುರು ಮಾಡಿ ನಾವು ಕೊಡ್ತೀವಿ ಅಂತಲೂ ಇಲ್ಲಿ ತಿಳಿಸಿದೆ. ಇವು ಮತ್ತು ಫಲಾನುಭವಿಗಳು ಮಂದಲ್ಲಿಟ್ಕೊಂಡು, ಏನು ಫಲಾನುಭವಿಗಳು ಇದ್ದಾರಲ್ಲ ಅವರಲ್ಲಿ ಮಂದಲ್ಲಿಟ್ಕೊಂಡು ಅವ್ರಿಗೆ 3,000 ರೂಪಾಯಿಗೆ ನಾವು ಇಂಟ್ರೆಸ್ಟ್ ಬಡ್ಡಿ ಕಮ್ಮಿ ಮಾಡ್ತಾಯಿದ್ದೀವಿ. ಅಂದರೆ 3%ಇಂದ 5%ವರೆಗೂ ಹಣ ಸಹಾಯಧನ ಬಡ್ಡಿ ಸಹಾಯಧನ ಸಿಗುತ್ತೆ ಅಂತ ತಿಳಿಸ್ತಾರೆ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಇಲ್ಲಿ ನಿಮಗೆ 3,000 ಸಿಕ್ಕಲ್ಲ. ಅಥವಾ ನೀವು ಕಟ್ತಿರುವಂಥ EMI ಅಲ್ಲಿ 3,000 ರೂಪಾಯಿವರೆಗೆ ಸರ್ಕಾರದಿಂದ 3%ಇಂದ 5%ವರೆಗೂ ಸಹಾಯಧನ ಸಿಗುತ್ತೆ. ಇಲ್ಲಿ ಯಾವ ಥರ ಸಿಗುತ್ತೆ, ಯಾವ ತಿಂಗಳಿಂದ ಸಿಗುತ್ತೆ, ಇದು ಯಾವಾಗ ಕೊಡ್ತಾರೆ ಅನ್ನೋದಿನ್ನೂ ಅನುಮೋದನೆ ಸಿಕ್ಕಿದೆ. ಬಟ್ ಇಲ್ಲಿ ಯಾವುದೇ ಥರ ಇನ್ನೂ ಡಿಸೈಡ್ ಆಗಿಲ್ಲ. ಸರ್ಕಾರ ಡಿಸೈಡ್ ತಗೊಂಡಿದೆ, ಇದು ಜಾರಿಗೆ ಬರಬೇಕು. ಈ ತಿಂಗಳ ಬರುತ್ತಾ, ನಾಳೆಯಿಂದ ಸಿಗುತ್ತಾ, ನಮಗೆ ಹಿಂದೆ ನಾವು ಸರ್ 2 ವರ್ಷ ಆಯಿತು ನಾವು ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊಂಡು ನಮಗೆ ಸಿಗುತ್ತಾ, ಈ ಥರ ಕ್ವಶನ್ಗಳು ಕಮೆಂಟಲ್ಲಿ ಆಗ್ತವೆ. ಖಂಡಿತ ಅದ್ರ ಬಗ್ಗೆ ನಿಮ್ಮ ಮುಂಚೆನೇ ನಾನು ತಿಳಿಸ್ತೀನಿ. ಯಾಕೆಂದರೆ ನಾವು 2 ವರ್ಷ ಆಯಿತು ಸರ್ ನಮ್ಗೆ ಸಿಗುತ್ತಾ, ಇದು ಹೊಸಬರಿಗೆ ಅನ್ವಯ ಆಗುತ್ತಾ ಅಂತೆಲ್ಲ ನೀವು ಕೇಳ್ತೀರಾ. ಖಂಡಿತವಾಗಿ ಇದ್ರ ಬಗ್ಗೆ ಸರ್ಕಾರದ ಮಾಹಿತಿ ಬಂದಾಗ ಖಂಡಿತವಾಗಿ ಅದ್ರ ಬಗ್ಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಅನುಮೋದನೆ ಸಿಕ್ಕಿದೆ. ಏನು ನೀವು ಕಟ್ಟೋಂಥ ಮಾಸಿಕ EMIಯಲ್ಲಿ ನಿಮಗೆ 3,000 ರೂಪಾಯಿಗೆ 3%ಇಂದ 5%ವರೆಗೂ ನಿಮ್ಗೆ ಹಣ ಸಿಗುತ್ತೆ ಅಂತ ಸರ್ಕಾರ ತಿಳಿಸಿದೆ. ಹಾಗಾಗಿ ಕಮೆಂಟ್ ಹಾಕೋರು ಸಾಕಷ್ಟು ಕಮೆಂಟ್ ಹಾಕ್ತಿರ್ತೀರ, ಅದಕ್ಕೆ ನಾನು ಒಂದು ದಿನ ಬೇಕಾದ್ರೂ ಆನ್ಸರ್ ಕೊಡೋಕ್ಕೆ ಅಷ್ಟು ಕಮೆಂಟ್ಗಳು ನಮ್ಮ ಚಾನಲಲ್ಲಿ ಬರುತ್ತವೆ. ಆದಷ್ಟು ನಾನು ಕಮೆಂಟ್ಗಳು ಈ ಥರ ಕೊಡ್ತೀನಿ. ಬಟ್ ನೀವು ಈ ವಿಡಿಯೋ ನೋಡಿ ಸಾಕಷ್ಟು ಜನ ಹಾಕ್ತೀರ, ನಮ್ಮದು 2 ವರ್ಷ ಆಗಿದೆ EMI ಕಟ್ತಾ ಬ್ಯಾಂಕ್ ಲೋನ್ ಮಾಡಿಸಿದ್ವಿ, ನಮಗೆ ಅನ್ವಯಿಸುತ್ತಾ ಸರ್, ನಮ್ಮದು 1 ವರ್ಷ ಆಯಿತು EMI ನಮಗೆ ಇದು ಅನ್ವಯಿಸುತ್ತಾ ಅಂತ ಕೇಳ್ತೀರ ಕಮೆಂಟು. ಖಂಡಿತವಾಗಿ ಅದ್ರ ಬಗ್ಗೆ ನಾನೇನು ಬೇಜಾರು ಮಾಡ್ತಾರೆ ಕಮೆಂಟೇ ನೀವು ಏನೇ ಹಾಕಿದ್ರು. ಬಟ್ ಇಲ್ಲಿ ನಿರಂತರವಾಗಿ ನಾನು ನಿಮಗೆ ತಿಳಿಸ್ತಾಯಿದ್ದೀನಿ. ಹಾಗಾಗಿ ಇದು ಇನ್ನೂ ಜಾರಿಗೆ ಅನುಮೋದನೆ ಸಿಕ್ಕಿದೆ. ಸರ್ಕಾರದಿಂದ ಈ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ನಿಮಗೇನೋ 3% 5% ಹಣ ಸಿಗುತ್ತಾ, ಅದರ ಸಹಾಯಧನ ಅದು ಸಿಗುತ್ತೆ. ಬಟ್ ಇನ್ನು ಯಾವಾಗ, ಯಾವ ತಿಂಗಳು, ಯಾವ ಡೇಟಲ್ಲಿ ಎಷ್ಟೆಷ್ಟು ಜನ ಸಿಗುತ್ತೆ ಎಲ್ಲ ಸಂಪೂರ್ಣವಾಗಿ ವಿವರ ಸಿಗಬೇಕು ಅಂದರೆ ಇದು ಸ್ವಲ್ಪ ದಿನ ಕಾಯಲೇಬೇಕು. ಇದ್ರ ಬಗ್ಗೆ ಕಾಯ್ದ ನಂತರ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಏನೇ ಒಂದು ವಿಷಯದ ಸಂಪೂರ್ಣವಾಗಿ ನಿಮ್ಮ ಡೀಟೇಲ್ಸ್ ಸಮೇತನೇ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ನಿಮಗೆ ಸಿಗುತ್ತೆ. ಏನು ಬಡ್ಡಿ ದರದಲ್ಲಿ ನಿಮಗೆ 3%ಇಂದ 5%ವರೆಗೆ ಸಹಾಯಧನ ಸಿಗುತ್ತೆ. ಫ್ರೆಂಡ್, ಇವತ್ತು ಈ ಪೇಪರ್ ನಾನು ನೋಡಿದಾಗ ಈ ಥರ ನ್ಯೂಸ್ ಇಲ್ಲಿ ಬಂತು. ಹಾಗಾಗಿ ನಾನು ಡಿಸ್ಟ್ರಿಬ್ಯೂಟರ್ ಮಾಡಿದೆ, ಆದಷ್ಟು ಜನಗಳಿಗೆ ಸಿಗಲಿ ಅಂತ ಹೇಳ್ತೀನಿ. ಸದ್ಯಕ್ಕೆ ಈಗ ಫಲಾನುಭವಿಗಳಿಗೆ ಒಂದು ಸ್ವಲ್ಪ ಹೊರೆ ಕಮ್ಮಿ ಆಗಿದೆ, ಬಡ್ಡಿ ಕಮ್ಮಿ ಹೊರೆ ಆಗಿದೆ ಅಂತಂದರೆ. ಇನ್ನೊಂದು ವಿಷಯ, ಇದು ಕೇವಲ 10 ವರ್ಷದವರೆಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ಕೊಟ್ಟಿದ್ದಾರೆ. ನಾನು ತಿಳಿಸಿದ್ದು 10 ವರ್ಷಕ್ಕೆ ಅನ್ವಯಿಸುತ್ತೆ ಮಾತ್ರ. ಇದು ನೀವು 15 ವರ್ಷ EMI ಹಾಕಿದರೆ ಅದು 15 ವರ್ಷಕ್ಕೆ ಆಗಲ್ಲ. ಕೇವಲ 10 ವರ್ಷ EMI 10 ವರ್ಷದವ್ರು ಮಾತ್ರ ಇದು ಅನ್ವಯಿಸುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ನೀವು 10 ವರ್ಷ ಆಡ್ಕೊಂಡಿರೋಂಥವ್ರಿಗೆ ಈ EMI ಅನ್ವಯಿಸುತ್ತೆ ಅಂತಾರೆ. 15 ವರ್ಷ ಆಗಿದ್ದರೆ 10 ವರ್ಷದ ಮಾತ್ರ EMI ಆಡುತ್ತಾ, 5 ವರ್ಷಕ್ಕೆ ಆಡಲ್ಲ ಅನಿಸುತ್ತೆ. ಬಟ್ ಇಲ್ಲಿ ಅವ್ರು ತಿಳಿಸೋದು ಮಾತ್ರ 10 ವರ್ಷದವರೆಗೂ ಈ ಯೋಜನೆ ಸಹಾಯಧನ, ಇದು 5% ಸಹಾಯಧನ 10 ವರ್ಷದೊಳಗೆ ಇರೋಂಥವ್ರೆ ಮಾತ್ರ ಇಲ್ಲಿ ಅಂತ ತಿಳಿಸಿದ್ದಾರೆ. ಬಟ್ ಇಷ್ಟು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.